ಇವತ್ತಿನ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಮಂಗಳೂರಿನ ಕಡೆಗೆ. ಇವಾಗ ಬೆಂಗಳೂರು ಹೈವೇಲಿ ಹೋಗ್ತಾ ಇದ್ದೀನಿ. 103 ಹೋಗ್ತಾ ಇದೆ, ಫೀಲ್ ಆಗ್ತಾ ಇಲ್ಲ. ನನ್ನ ಕಡೆ 7:30 8 ಗಂಟೆಗೆ ಬಿಸಿಲು ಬರುತ್ತೆ. ಯಾಕಂತೂ ನಮಗೆ ಹಸಿವಾಗ್ತಾ ಇದೆ. ವ್ಯೂ ಮಾತ್ರ ಚೆನ್ನಾಗಿದೆ. ನಾವಿವಾಗ ಶಿರಾಡಿ ಘಾಟ್ನಲ್ಲಿ ಬರ್ತಾ ಇದ್ದೀವಿ. ಮಳೆ ಆದ್ರಿಂದ ಫುಲ್ಲು ಫಾಗ್ ತುಂಬಿಕೊಂಡಿದೆ. ಡಿಯರ್ ಆಫ್ ರೋಡ್ ರೈಡರ್ಸ್, ಪ್ಲೀಸ್ ಕಮ್ ಫಾರ್ ಆಫ್ ರೋಡಿಂಗ್ ಬೆಂಗಳೂರು ನ್ಯಾಷನಲ್ ಹೈವೇ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಮಂಗಳೂರಿನ ಕಡೆಗೆ. ನಾನಿವತ್ತು ಯಾವಾಗಲೂ ಹೊರಡುವ ಟೈಮ್ಗಿಂತ ಇವತ್ತು 1 ಅವರ್ ಲೇಟ್ ಹೊರಟಿದ್ದೀನಿ. ಊರಿಗೆ ಹೋಗುವಾಗ ನಾನು 4 ಗಂಟೆ ಹೊತ್ತಿಗೆ ರೂಮು ಬಿಡ್ತಾ ಇದ್ದೆ. ಆದರೆ ಇವತ್ತು 5 ಗಂಟೆಗೆ ರೂಮ್ ಬಿಟ್ಟಿದ್ದೀನಿ. 6 ಗಂಟೆಗೆ ನೆಲಮಂಗಲ. ಇವಾಗ ಮಂಗಳೂರು ಹೈವೇಲಿ ಹೋಗ್ತಾ ಇದ್ದೀನಿ. ತುಂಬ ರೈಡರ್ಸ್ ಇದ್ದಾರೆ ಇವತ್ತು. ಶನಿವಾರ ಆದಿತ್ಯವಾರ ಆದ್ದರಿಂದ ಇವತ್ತು ರೈಡರ್ಗಳ ಸಂಖ್ಯೆ ಜಾಸ್ತಿ ಇದೆ. ಇಷ್ಟೊತ್ತು ರೈನ್ ಕೋಟ್ ಹಾಕೊಂಡಿದ್ದೆ, ಚಳಿ ಆಗುತ್ತೆ ಅಂತ ಹೇಳಿ. ಆದರೆ ಇವಾಗ ಸ್ವಲ್ಪ ಹೀಟ್ ಫೀಲ್ ಆಯಿತು, ಅದಕ್ಕೆ ಮಡ್ಚಿಟ್ಟಿದ್ದೀನಿ. 103 ಹೋಗ್ತಾ ಇದೆ, ಫೀಲ್ ಆಗ್ತಾ ಇಲ್ಲ. ಇನ್ನಷ್ಟೇ ನಮ್ಮ ಬೈಕಿದ್ದು 22,023 ಆಗುತ್ತೆ ಇವಾಗ ಊರಿಗೆ ರೀಚ್ ಆದಾಗ. 22ಗೆ ಚೈನ್ ಸ್ಪ್ರಾಕೆಟ್ ಹೋಯ್ತು. ಇದ್ದಂದರೆ ಚೈನು ಫುಲ್ಲು ಲೂಸ್ ಆಗಿಬಿಟ್ಟಿದೆ, ಟೈಟ್ನೆಸ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಫುಲ್ಲು ಡೆಡ್ ಎಂಡಿಗೆ ಬಂದುಬಿಟ್ಟಿದೆ. ನಮ್ಮ ಹೀರೋ ಹೋಂಡಾ ಸ್ಪ್ಲೆಂಡರ್ ಥರ ಚೈನ್ ಲಿಂಕ್ ಇದರಲ್ಲಿ ಬರಲ್ಲ. ಲಾಸ್ಟ್ ಟೈಮು ವೀಡಿಯೋ ಮಾಡುವಾಗ ನನ್ನ ಮೈಕಿದ್ದು ಇದು ಮೇಲ್ಗಡೆ ಒಂದು ಕವರ್ ಬರುತ್ತೆ, ಅದು ಬಿದ್ದೋಗಿತ್ತು, ಫುಲ್ಲು ನಾಯ್ಸು. ಈ ಸಲ ಏನಾಗುತ್ತೆ ಗೊತ್ತಿಲ್ಲ. 6 ಗಂಟೆ 28 ನಿಮಿಷ ಅಲ್ಲಿ ನೋಡಿದ್ರು ರೈಡರ್ಸ್. ಸಾಟರ್ಡೆ ಸಂಡೇ ಇಷ್ಟೊಂದು ಬಿಸಿಲಿ. ನನ್ನ ಕಡೆ 7:30 8 ಗಂಟೆಗೆ ಬಿಸಿಲು ಬರುತ್ತೆ. ಇದ್ದಾಗಿದೆ. ಆವಾಗಿಂದ ನಮ್ಮ 4 ಬೈಕ್ ಒಟ್ಟಿಗೆ ಹೋಗ್ತಾ ಇದೆ. ಯಾಕಂತೂ ನಮಗೆ ಹಸಿವಾಗ್ತಾ ಇದೆ. ಹಸಿವಾದರೆ ನಮ್ಮ ಮಾತನ್ನು ನಾವೇ ಕೇಳಲ್ಲ. ನನ್ನ ಪ್ರಕಾರ ಇವತ್ತು 10-11 ಗಂಟೆಗೆ ನಾವು ಮನೆ ರೀಚ್ ಆಗ್ಬೋದು. ಯಾಕಂದರೆ 4 ಗಂಟೆಗೆ ಹೊರಟಾಗ ನಾವು 10 ಗಂಟೆಗೆ ರೀಚ್ ಆಗ್ತಾ ಇದ್ವಿ. ಬೈಕಿಂಗ್ ಟೀಮ್ ಹೋಗ್ತಾ ಇದೆ. ಮಳೆ ಬರುವ ಇವಾಗ ಮೋಡ ಇದೆ, ಆದರೂ ಬಿಸಿಲು ಬಂದಿದೆ. ಜಸ್ಟ್ ಲುಕಿಂಗ್ ಲೈಕ್ ವಾವ್. ಹಾಸನಕ್ಕೆ 70 ಕಿಲೋಮೀಟರ್ಸ್ ಇದೆ ಇವಾಗ ಹಾಸನದಿಂದ ಸುಮಾರು ಒಂದು 50 ಕಿಲೋಮೀಟರ್ಗಳ ಹಿಂದೆ ರೆಸ್ಟ್ ತಗೊಂಡು ವಾಪಸ್ ಹೊರಟಿದ್ದೀನಿ. ಮಳೆ ಡ್ರಾಪ್ ಆಗಿ ಬೀಳ್ತಾ ಇದೆ ಗಾಯ್ಸ್. ಮಳೆ ಬಂದರೆ ನಂತರ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಕ್ಯಾಮರಾದ ಒಳಗಡೆ ನೀರು ಹೋಗಿಬಿಟ್ರೆ ಕ್ಯಾಮರಾ
ಕತ್ತಲೆ ಕತ್ತಲೆ ಆಗಿ ಹೋಗಿದೆ ನೋಡಿ, ಮಳೆ ಬಂದು ಹೋಗಿದೆ, ಇನ್ನೊಂದು ಸಲ ಬರಲಿದೆ, ಇನ್ನೊಂದು ಹಾಗೆ ದೂರ. ಹಲೋ, ಯಾವ ಊರಿಗೂ ಬರೋದಿಲ್ಲ. ಹಾಸನ ಬರ್ಸ ಬತ್ತು ಹೋಗ್ತೀನಿ ಅಮೂಲ ಹಾಸನದ ಅಲ್ಲಿ ರೋಡ್ ಕ್ಲಾಸ್ ಆಗ್ತೀನಿ, ಆ ಬ್ರಿಡ್ಜ್ ಇದಾವಲ್ಲ ಉಲಾಯಿ ಬತ್ತೆ ಮಾರೆ ಪಿದೈ ಬರ್ಪುಣೆಂಚ ಗೊತ್ತಾ ಒಂದಿಜ್ಜಿ. ಹಾಯ್ ಗಾಯ್ಸ್, ಐ ಆಮ್ ಇನ್ನು ಹಾಸನ. ರೋಡು ಕ್ಲೋಸ್ ಮಾಡಿದ್ರು, ಅದೆಲ್ಲ ತಗೋಬೇಕಿತ್ತು ಡಿವೋಷನು, ನಾನು ತಗೊಂಡಿಲ್ಲ. ಸೀದಾ ಹಾಸನದ ಒಳಗಡೆ ಬಂದಿದ್ದೀನಿ. ಇವಾಗ ಹಾಸನದ ಒಳಗಡೆಯಿಂದ ನಮ್ಮ ಊರಿಗೆ, ಅಯ್ಯೋ ಈ 2 ವೇ ಇದ್ದರೂ 1 ವೇಲೇ ಬರ್ತಾರೆ ಮಾರೆ. ಇನ್ನೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನಾನು ರೈನ್ ಕೋಟ್ ಹಾಕೋತೀನಿ. ಇವಾಗ ಮಳೆ ಅಂತೂ ಸ್ಟಾರ್ಟ್ ಆಯಿತು. ಲೆಫ್ಟ್ ಸೈಡ್ ಒಂದು ಶಾಪು ಸಿಗ್ತಾ ಇಲ್ಲ ರೈನ್ ಕೋಟ್ ಹಾಕ್ಕೊಂಡು. ಅಯ್ಯೋ, ಬಸ್ ಸ್ಟ್ಯಾಂಡ್ ಇತ್ತು, ಮಿಸ್ ಆಯಿತು. ವ್ಯೂ ಮಾತ್ರ ಚೆನ್ನಾಗಿದೆ. ನಾವಿವಾಗ ಶಿರಾಡಿ ಘಾಟ್ನಲ್ಲಿ ಬರ್ತಾ ಇದ್ದೀವಿ. ಮಳೆ ಆದ್ದರಿಂದ ಫುಲ್ಲು ಫಾಗ್ ತುಂಬಿಕೊಂಡಿದೆ. ಎದುರುಗಡೆ ಬರ್ತಿರೋ ಗಾಡಿನೂ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ತುಂಬಿಕೊಂಡಿದೆ. ನೋಡ್ತಾ ಇರ್ಬೋದು. ಫಾಗ್ ಲೈಟ್ ಇಲ್ಲ ನಂದ್ರಲ್ಲಿ. ಈ ಘಾಟಲ್ಲಿ ಅಷ್ಟು ಏನು ತೊರೆ ಸಿಗಲ್ಲ ನಿಮಗೆ. ಬಟ್ ಇವಾಗ ಚಾರ್ಮಾಡಿ ಘಾಟಿಗೆ ಏನಾದರೂ ಹೋದರೆ ಫುಲ್ಲು ನೀರು ಬೀಳ್ತಾ ಇರುತ್ತೆ. ಮಿಸ್ ಮಾಡಿದೆ, ಚಾರ್ಮಾಡಿಯಲ್ಲಿ ಬರಬೇಕಿತ್ತು, ಶಿರಡಿಯಲ್ಲಿ ಬಂದುಬಿಟ್ಟೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮುಂದ್ಗಡೆಯಿಂದ ನಿಮಗೆ ಎಡಕ್ಕೆ ಚಲಿಸಿದರೆ ಅಥವಾ ಲೆಫ್ಟ್ಗೆ ಹೋದರೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಸಿಗುತ್ತದೆ. ವಾಪಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮಳೆ ವಾಪಸ್ಸು ಜೋರಾಯಿತು. Dear off-road riders, please come for off-roading. Mangaluru-Bengaluru National Highway, Hotel Aditya. ಅಂತೂ 11 ಗಂಟೆಗೆ ಉಪ್ಪಿನಂಗಡಿಗೆ ರೀಚ್ ಆಗಿದ್ದೀನಿ.
ನಮ್ಮ ಉಪ್ಪಿನಂಗಡಿಗೆ ಬಂದು ನಂಗೆ ಗೊತ್ತೇ ಇರಲಿಲ್ಲ ಫ್ಲೈಓವರ್ ಆಗಿದೆ ಅಂತ. ಮೇಲಿಂದ ಹೋಗ್ಬಿಟ್ಟೆ, ಇವಾಗ ಗಿಟಾರ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ವಿಡಿಯೋನ ಇನ್ನೂ ಸ್ವಲ್ಪ ಇರೋದು ನಮ್ಮ ಮನೆಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.